ಆ ಎಲೆ ಒಂಚೂರು ತೋರಿಸಿ. ಹಾ, ಇದೇ ಎಲೆ ಅಲ್ಲ? ಸರ್ಪ ಸುತ್ತು ಕ್ಲಿಯರ್ ಆಗುತ್ತೆ ಈ ಎಲೆ ಇದರಲ್ಲಿ. ಅಂದ್ರೆ ಇದು 100% ಗ್ಯಾರಂಟಿಯಾ? ಏನಿದು ಒಳ್ಳೆ ಕುಡಿನಾ? ಒಳ್ಳೆ ಕುಡಿ. ಈ ಎಲೆಯನ್ನ ಬಳಸಿ ಹೆಂಗೆ ಇದನ್ನ ಯೂಸ್ ಮಾಡೋದು? ಇದು ಗೋಮೂತ್ರದಲ್ಲಿ ಅರ್ಧ ಕುಡಿಬೇಕು. ಕುಡಿಯೋದಾ? ಮತ್ತೆ ಆ ಜಾಗಕ್ಕೆ ಉಳಿದಿದ್ದ ಇದನ್ನ ಹಚ್ಚಿದ್ರೆ ಭಾರಿ ಒಳ್ಳೆ ಕೂಡಲೇ ಕ್ಲಿಯರ್ ಆಗುತ್ತೆ. ನೋಡಿ, ಇಲ್ಲಿ ಸರ್ಪ ಸುತ್ತು ಆದವರಿಗೆ ಒಂದು ಬೆಸ್ಟ್ ಟ್ರೀಟ್ಮೆಂಟ್. ಮತ್ತೆ ಇನ್ನೊಮ್ಮೆ ಬರಲ್ಲ. ಒಂದ್ಸಲ ಸರ್ಪ ಸುತ್ತು ಬಂದ್ರೆ ಮತ್ತೆ ಬರಲ್ವಾ? ಇದನ್ನ ಈ ವ್ಯವಸ್ಥೆ ಮಾಡಿದ್ರೆ, ಈ ಔಷಧಿ ಮಾಡಿದ್ರೆ ಒಂದ್ಸಲ ಸರ್ಪ ಸುತ್ತು ಬಂದ್ರೆ ಮತ್ತೆ ಬರಲ್ಲ ಅಂತ. ನೋಡಿ, ಇಲ್ಲಿ ಗಿಡ ಇದೆ ನೋಡಿ, ಆ ಗಿಡವನ್ನು ಇವರು ತಂದು ನಮಗೆ ತೋರಿಸಿದ್ರು. ಈ ಎಲೆಯನ್ನು ಬಳಸಿದರೆ ಸರ್ಪ ಸುತ್ತು, ಎಂಥ ಸರ್ಪ ಸುತ್ತಿದ್ರು ಕ್ಲಿಯರ್ ಆಗುತ್ತಂತೆ. ಆಮೇಲೆ ಇದಕ್ಕೆ ಏನಾದರೂ ಪಥ್ಯ ಇದೆಯಾ? ಪಥ್ಯ ಚಿಕನ್ ಮಟನ್ ಏನು ತಿನ್ಬಾರ್ದು. ಒಂದು ಈ ಔಷಧಿ ಆಗಲ್ಲ ಅವರಿಗೆ. ಒಂದು 8 ರಿಂದ 10 ದಿವಸ ತಗೋಬೇಕು. ಓಕೆ. ಬೆಳಿಗ್ಗೆ ಖಾಲಿ ಹೊಟ್ಟಿಗೆ ತಗೊಂಡ್ರೆ ಬಾರಿ ಒಳ್ಳೇದು. ಇದು ನೀವು ಕಳಿಸ್ಕೊಡ್ತೀರಾ ಯಾರಿಗಾರು ಬೇಕಾದ್ರೆ? ಕಳಿಸ್ತೀವಿ. ಇದ್ರ ಜೊತೆ ಗೋವಾರ್ಕನು ಕಳಿಸ್ತೀರಾ? ಗೋವಾರ್ಕ ಮತ್ತೆ ಇದನ್ನು ಕಳಿಸ್ತೀವಿ. ಬೇಕಾದವರು ಉಪಯೋಗ ಮಾಡ್ಕೋಬಹುದು. ಓಕೆ. ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಇಲ್ವಾ? ನೀವು ಮುಂಚೆಯಿಂದ ಹಿಂಗೆ? ಹೌದೌದು. ಇದನ್ನ